ನಮಸ್ಕಾರ ಸ್ನೇಹಿತರೆ, ಜೀವನ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ದೊಡ್ಡ ಚರ್ಚೆಯ ವಿಷಯವಾಗಿದೆ. ದೆಹಲಿ ಸಭೆಗಳ ನಂತರ ಸಚಿವ ಸಂಪುಟ ವಿಸ್ತರಣೆ ನಡೆಯಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಆದರೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾವ ಜಿಲ್ಲೆಗಳಿಗೆ ಅವಕಾಶ ಸಿಗಬಹುದು, ಯಾವ ನಾಯಕರ ಹೆಸರುಗಳು ಹೆಚ್ಚು ಕೇಳಿಬರುತ್ತಿವೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಚಿವ ಸಂಪುಟ ವಿಸ್ತರಣೆ ಯಾಕೆ ನಡೆಯುತ್ತಿದೆ? ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸಚಿವ ಸ್ಥಾನಗಳನ್ನು ಒಂದೇ ಬಾರಿ ಭರ್ತಿ ಮಾಡುವುದು ಕಡ್ಡಾಯವಲ್ಲ. ಸಮಯ, ರಾಜಕೀಯ ಪರಿಸ್ಥಿತಿ ಮತ್ತು ಆಡಳಿತದ ಅಗತ್ಯವನ್ನು ನೋಡಿ ನಂತರವೂ ಹೊಸ ಸಚಿವರನ್ನು ಸೇರಿಸಬಹುದು. ಅದೇ ಕಾರಣದಿಂದ ಈಗ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ನಡೆಯುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಪಾತ್ರ ಏನು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಚಿವರ ಆಯ್ಕೆಯಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕತ್ವದ ಅಭಿಪ್ರಾಯವು ಮಹತ್ವದಾಗಿರುತ್ತದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ನಡುವೆ ಚರ್ಚೆಯ ನಂತರವೇ ಅಂತಿಮ ನಿರ್ಧಾರವಾಗುತ್ತದೆ. ಯಾರ ಹೆಸರುಗಳು ಚರ್ಚೆಯಲ್ಲಿವೆ? ಮಾಧ್ಯಮ ವರದಿಗಳಲ್ಲಿ ಕೆಲವು ಹೆಸರುಗಳು ಹೆಚ್ಚಾಗಿ ಕೇಳಿಬರುತ್ತಿವೆ. ಅದರಲ್ಲಿ ಲಕ್ಷ್ಮಣ್ ಸವದಿ, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಇನ್ನು ಕೆಲವು ಶಾಸಕರ ಹೆಸರುಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿವೆ. ಆದರೆ ಅಧಿಕೃತ ಪಟ್ಟಿ ಪ್ರಕಟವಾಗುವವರೆಗೆ ಇವು ಊಹಾಪೋಹಗಳಷ್ಟೇ. ಸಚಿವರನ್ನು ಆಯ್ಕೆ ಮಾಡುವಾಗ ಏನು ನೋಡುತ್ತಾರೆ? ಸಚಿವ ಸ್ಥಾನ ನೀಡುವಾಗ ಹಲವು ಅಂಶಗಳನ್ನು ಗಮನಿಸಲಾಗುತ್ತದೆ. ಪ್ರಾದೇಶಿಕ ಸಮತೋಲನ, ವಿವಿಧ ಸಮುದಾಯಗಳ ಪ್ರತಿನಿಧಿತ್ವ, ಅನುಭವ, ಪಕ್ಷದ ಸಂಘಟನೆಗೆ ಕೊಟ್ಟ ಕೊಡುಗೆ, ಆಡಳಿತ ನಡೆಸುವ ಸಾಮರ್ಥ್ಯ, ಇವುಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ನಡೆಯುತ್ತದೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಸ್ಥಾನ ಸಿಗುತ್ತದೆಯೇ? ಈ ಪ್ರಶ್ನೆ ಈಗ ರಾಜಕೀಯದಲ್ಲಿ ಹೆಚ್ಚು ಕೇಳಿಬರುತ್ತಿದೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ, ಹಳೆ ಮೈಸೂರು ಭಾಗ ಎಲ್ಲ ಪ್ರದೇಶಗಳಿಗೂ ಸಮಾನ ಪ್ರಾತಿನಿಧ್ಯ ನೀಡುವ ಪ್ರಯತ್ನ ನಡೆಯಬಹುದು ಎಂಬ ಚರ್ಚೆ ಇದೆ. ಆದರೆ ಅಂತಿಮ ನಿರ್ಧಾರ ಸರ್ಕಾರ ಮತ್ತು ಪಕ್ಷದ ನಾಯಕತ್ವದಲ್ಲಿದೆ. ಜನರು ಏನು ನಿರೀಕ್ಷಿಸುತ್ತಿದ್ದಾರೆ? ರಾಜ್ಯದ ಜನರು ಈಗ ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಯಾರಿಗೆ ಯಾವ ಖಾತೆ ಸಿಗುತ್ತದೆ? ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತದೆಯೇ? ಹಿರಿಯ ನಾಯಕರಿಗೆ ಯಾವ ಜವಾಬ್ದಾರಿ ಸಿಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಧಿಕೃತ ಘೋಷಣೆಯ ನಂತರವೇ ಸಿಗುತ್ತದೆ. ಸಾಮಾಜಿಕ ಜಾಲತಾಣಗಳ ವದಂತಿ. ಈಗಾಗಲೇ ಹಲವು ಪಟ್ಟಿಗಳು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹರಿದಾಡುತ್ತಿವೆ. ಆದರೆ ಅಧಿಕೃತ ಪ್ರಕಟಣೆ ಬರುವವರೆಗೆ ಯಾವುದೇ ಪಟ್ಟಿಯನ್ನು ಅಂತಿಮ ಎಂದು ನಂಬಬೇಡಿ. ಯಾವಾಗಲೂ ಸರ್ಕಾರ ಅಥವಾ ಪಕ್ಷದ ಅಧಿಕೃತ ಪ್ರಕಟಣೆಯನ್ನೇ ನಂಬಿ. ಸಚಿವ ಸಂಪುಟ ವಿಸ್ತರಣೆ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ಮುಂದಿನ ಕೆಲವು ದಿನಗಳಲ್ಲಿ ಅಧಿಕೃತ ಪಟ್ಟಿ ಪ್ರಕಟವಾದರೆ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರುತ್ತವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೀವನ ಸ್ಫೂರ್ತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.